ಡಿಸೆಂಬರ್ 1 ತಿಂಗಳು ಪೂರ್ಣ ಸಮಯ ಇದೆ ನಿಮಗೆ. ಅಷ್ಟರೊಳಗಾಗಿ ಹೆಸರು ನೋಂದಣಿ ಆಗಬೇಕು. ಜನವರಿ ಅಂದರೆ ಮುಂದೆ 2026 ಹೆಸರು ಕೊಟ್ಟು ತೊಗೊಳಂಗಿಲ್ಲ. 2025ರಾಗೆ ಅಡ್ಮಿಷನ್ ಆಗು. ಅದರ ಸಲುವಾಗಿ ಐತಿಹಾಸಿಕ ಜೀವಂತ ಸಮಾವೇಶದಲ್ಲಿ ಜಿನ ಸಹಸ್ರಾಷ್ಟ ನಾಮಾವಳಿಯ ನಾಮಾರ್ಚನೆ ಅಖಂಡ ಭಾರತದ ಇತಿಹಾಸದಾಗ ಪ್ರಥಮ ಆಗತ್ತೆ. ಅದು ಆಚಾರ್ಯ ಜಿನ್ಸೇನ್ ಬರ್ದದ್ದು ಇನ್ನತಕ್ಕೆ ಯಾರೂ ಮಾಡಿಲ್ಲ. ವರ್ಲ್ಡ್ ರೆಕಾರ್ಡ್ 16,000 ಐತಿ, ಬ್ಯಾರೆ ಸಂಪ್ರದಾಯದ ಐತಿ. ಅದರ ಇವತ್ತಿನ ಜನವರಿ 31ಕ್ಕೆ ಜೈನ್ ಸಮಾಜ ಮಾಡ್ರಿ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಆಗ್ತದೆ. 25,000 ಏಕಕಾಲಕ್ಕೆ ನಂಬಿತ್ತ. ಯಾರ್ಯಾರು ಭಾಗ ತೊಗೋತಾರ ಅವ್ರಿಗೆ ಸರ್ಟಿಫಿಕೇಟ್ ಸಿಗೋದೈತಿ. ಮತ್ತು ನಿಮ್ಗೆ ನಾವು ಇಂಥ ಕಾರ್ಯದಾಗ ಭಾಗ ತೊಗೊಂಡು ನಿಮಗೆ ಹೆಸರು ಸರ್ಟಿಫಿಕೇಟ್ ಸಿಗೋದೈತಿ. ಅದ್ರ ಬದಲು ನಿಮ್ಗೆ ಸಾಕಷ್ಟು ಈಗ ವರ್ಣನೆ ಮಾಡಿ ಹೇಳಿದೆ. ಈಗಾಗಲೇ ಬೆಂಗಳೂರ, ಮೈಸೂರ, ದಾವಣಗೆರೆ, ಚಿಕ್ಕಬಳ್ಳಾಪುರ ಆ ಕಡೆಯೂ ಹೆಸರು ಬರತ್ತವ. ನಾವು ಹೇಳಿದ್ವಿ ಆ ಕಡೆ ಅವ್ರನ್ನ ಈ ಕಡೆ ಯಾರು ತೊಗೊಳಂಗಿಲ್ಲ. ಅಲ್ಲೇ ಬೆಂಗಳೂರು ಆಗೈತಿ, ಅಲ್ಲೇ ಅದೇ ಏರಿಯಾದಾಗ ಮಾಡ್ಕೋರಿ. ಅಲ್ಲಿಂದ ಬಂದು ಇಲ್ಲಿ ನಿಮಗೆ ಇಟ್ಕೊಂಡು ವ್ಯವಸ್ಥೆ ಆಗೋದಿಲ್ಲ. ಈ ಲೋಕಲ್ ಮಂದಿಗೆ ಒಂದು ಎಲ್ಲ ಲಾಭ ಸಿಗಬೇಕಂತ ನಾವು ಅದನ್ನ ಅವಾಯ್ಡ್ ಮಾಡಿದ್ವಿ. ಅಂದ್ರೆ ತೊಗೊಳಂಗಿಲ್ಲ ಹೆಸರತ್ತೆ. ಇದು ಬೆಳಗಾವದಾಗ ಹೋಗೋದು ಆ ಏರಿಯಾದವ್ರು ಅದೇ ಹೇಳ್ತೀನಿ. ಅಲ್ಲಿದ್ದವ್ರು ಆ ಕಡೆ ಬೆಳಗ್ಲೆಲ್ಲ ಅನುಕೂಲ ಐತೆ. ಬೆಳಗಾಂ ಬೆಂಗಳೂರು ಲೆವೆಲ್ದಾಗ ಆಗ್ತೈತಿ ಬೆಳಗಾವ್. ಹಾಂ, ಎಲ್ಲರೂ ಈ ಕಡೆ ಬಂದ್ರೆ ಕುಣ್ಸೋರು ಇಲ್ಲ ಅವ್ರನ್ನ. ಹಾಂ, ಮೊದಲು ಹೇಳೋದು ಚರ್ಚೆ ಭಾಳ ಮಾಡಬೇಡ್ರಿ. ಹೇಳೋದು ತಿಳ್ಕೊರ್ ಮೊದಲ. ಅಲ್ಲಿ ಇರ್ಲಿಕ್ಕಂದ್ರೆ ಇಲ್ಲಿ ಅವಕಾಶ ಇತ್ತು. ಆ ಭಾಗದಾಗ ಅಲ್ಲಿ ಆಗೋದೈತಿ. ಈಗ ಆಚಾರ್ಯ ವಿದ್ಯಾಸಾಗರ ಶಿಷ್ಯರೊಳಗೆ ಶಪಕ ಶ್ರವಣ್ ಅರ್ಥಾತ್ ಇವ್ರು ನಮ್ಮ ನಿರಪಕ್ ಶ್ರವಣ್ ಒಳಗೂರು ಶ್ರವಣದರು ವೀರ್ ಸಾಗರ್ ಅಂತ. ಅವ್ರು ದಕ್ಷಿಣಕ್ಕೆ ಬರಬೇಕಾಗಿತ್ತು. ಕೆಲವೊಂದು ನಿಮಿತಿಗಾಗಿ ವಿಹಾರ ಆಗಲಿಲ್ಲ. ಟೈಮ್ದಾಗ ಆಚರಿಸೋ ಕಡೆ ಕರ್ಕೊಂಡ್ರು. ಈಗ ಅವರು ಕುಂತಲಗಿರಿ ಛತ್ರವಾಸ ಮಾಡ್ಯಾರು. ಶಕ್ಯತೋ ಅವ್ರ ಸಾನ್ನಿಧ್ಯ ಬೆಂಗಳೂರಿಗೆ ಸಿಗಬಹುದು. ಈಗಾಗಲೇ ಪ್ರಯತ್ನ ಚಾಲೂ ಆಯಿತು. ಅವ್ರು ಬೆಳಗುಳಕ್ಕೆ ಹೋಗು ಭಾವ ಮಾಡ್ಯಾರು. ಅವ್ರ ಸಂಘದಾಗನ ಉತ್ಕೃಳ ಸಾಗರದಾರ. ವಿಶಾಲ್ ಸಾಗರ, ಉತ್ಕೃಳ ಸಾಗರ, ವೀರ್ ಸಾಗರ್ ಸಂಘದಾಗ ಅದಾರ. ಅವರು ವಿಹಾರ ಆ ಥರ ಬೆಂಗಳೂರು ಅವ್ರಿಗೊಂದು ಆಫರ್ ಸಿಗೋದು. ಅಂದ್ರೆ ನಿರ್ಯಾಪಕ ಶ್ರವಣ ಸಾನ್ನಿಧ್ಯ ಅಲ್ಲೂ ಭವ್ಯ ಸಮವಶನ ಸಭಾದಾಗನ ವಿಧಾನ ಮಾಡೋದು ಭಾಗ ಸಿಗೋದೈತಿ. ಮತ್ತು ಈ ಭಾಗದಾಗ ಇದ್ದವ್ರಿಗೆ ಇದೊಂದು ಅನುಕೂಲ ಐತಿ. ಎಲ್ಲರೂ ಲಾಭ ತಗೊಳ್ಳಿ. 12,600 ರೂಪಾಯಿ ಯಾರಿಗೆ ಸಮವಶರದಲ್ಲಿ ಕೊಂಡಿರ್ತಕ್ಕಂಥ ದೇವದೇವಿಯರಿಗೆ ಕಲ್ಪವಾಸಿ ಇರ್ಬೋದು. ಬಾಕಿದೆ ಎಲ್ಲರಿಗೂ ಅದು ಲಿಮಿಟ್ ಇಟ್ಟದು. ಇನ್ನು ಅದ್ರ ಮ್ಯಾಗೇನು ರಾಜಾ ಶ್ರೇಣಿಕ್ ಮತ್ತು ಚೇಲ್ನಾ ರಾಣಿ, ಚಕ್ರವರ್ತಿ, ಅಷ್ಟಕುಮಾರಿಕಾ, ಸೌಧರ್ಮೇಂದ್ರ ಇಂದ್ರಾಯಣಿ, ಚತುರ್ದಿಶಾ ಇಂದ್ರ ಇಂದ್ರಾಯಣಿ ಇವೆಲ್ಲ ಸಾಕಷ್ಟು ಸವಾಲ್ದವು. ಅವು ಸವಾಲುಗಳನ್ನ ಒಂದು ಅಡ್ವಾನ್ಸ್ ಡೇಟ್ ಕೊಡ್ತೈತಿ ನಿಮ್ಗೆ. ಆ ಡೇಟ್ ಪ್ರಕಾರ ಅದು ಸವಾಲು ಮಾಡ್ತೈತಿ. ಅದ್ರಾಗ ಯಾರು ಭಾಗ ತೊಗೊಂಡು ಲಾಭ ತೊಗೋತಾರೋ ಅವ್ರಿಗೆ ಅದು ಭಾಗ ಸಿಗ್ತೈತಿ. ಈಗ ಒಬ್ರು 2-3 ಮಂದಿ ನಮ್ಗೆ ಕೇಳ್ಯಾರ, ಆಚರಿಸಿ ನಾವು ಸಮವಶನ ಸಭಾದಾಗ ಮೇನ್ ಪಾತ್ರ ಯಾವುದೈತಿ? ಸೌಧರ್ಮೇಂದ್ರ ಇರೋದ. ಅದು ಸಿದ್ಧಾಂತ ಅದೇ. ಯಜಮಾನ್ ಅಂದ್ರೆ ಅದು ಮಾನ ಅವ್ರಿಗೆ ಇರ್ತೈತಿ. ಸೌಧರ್ಮೇಂದ್ರ ಅದನ್ನು ನಾವು ಬೇಕಂತ ನಮ್ಮ ಅಪೇಕ್ಷತೆಯನ್ನು ಹಿಂಗೆ ಫಿಕ್ಸ್ ಅಮೌಂಟ್ ಹೇಟ್ ಹೆಂಗೆ ಮಾಡ್ತೀವಿ ಸವಾಲು ಮಾಡಿದ್ರೆ ಸವಾಲ್ದಾಗ ಭಾಗ ತೊಗೋತೀವಿ ಅಂತ ನಿವೇದನೆ ಮಾಡ್ಕೊಂಡ್ರೆ ಯಾರ್ಯಾರು ಹೆಂಗೆ ಅನುಕೂಲ ಐತಿ ನಿಮ್ಮ ತಯಾರಿ ಇಟ್ಕೊರಿ. ಮತ್ತು ಇನ್ನೊಂದು ರೂಲ್ಸ್, ಸೌಧರ್ಮೇಂದ್ರ ಇದ್ರೂ ಅವ್ರಿಗೆ ನೋಂದಣಿ ಇರಬೇಕು. 504 ರೂಪಾಯಿ ತುಂಬಬೇಕನ್ನ. ಹಾಂ, ಸೌಧರ್ಮೇಂದ್ರಲ್ಲಿ ಅಷ್ಟುಕುಮಾರಿಗೆ ಯಾರೋ ಪಾತ್ರ ತಗೋರಿ ನೀವು. ಕರೆ ಅದು ಇಲ್ಲಿ ಮೆಂಬರ್ ಇತ್ತು. ಹೆಂಗವ ಪ್ರಧಾನಮಂತ್ರಿ ಆಗ್ಬೇಕಾರೆ ಅವ್ರು ಇಲೆಕ್ಷನ್ದಾಗ ಆರ್ಚ್ ಬಂದು ಮೆಂಬರ್ಸ್ ಆತರನ ಪ್ರಧಾನಮಂತ್ರಿ ಆಗೋರು ರೂಲ್ಸ್ ಐತಿ. ಮುಖ್ಯಮಂತ್ರಿ ಆಗ್ಬೇಕಾರೆ ಮಂತ್ರಿ ಇದ್ದಾರು ಮುಖ್ಯಮಂತ್ರಿ ಹಾಕಾರ. ಹಾಂ, ಮಾಸ್ತರ್ ಇದ್ದರು ಹೆಡ್ ಮಾಸ್ಟರ್ ಹಾಕಾರ. ಹಂಗೆ ಇಲ್ಲಿ ರೂಲ್ಸ್ ಐತಿ. ಈ ವಿಧಾನದೊಳಗೆ ಯಾರು 504 ರೂಪಾಯಿ ತುಂಬಿ ನೀವು ನೋಂದಣಿ ಮಾಡಿರ್ತೀರಿ ಅದರ ಅವ್ರು ಸವಾಲು ತೊಗೊಳ್ಬೋದು ಐತಲ್ಲ. ಅವ್ರಿಗೆ ಮುಂದೆ ಅದು ಇದು ನೋಂದಣಿ ಇರ್ಲಿಕ್ಕಂದ್ರೆ ನಿಮ್ಗೆ ಪ್ರಮಾಣ ಪತ್ರ ಸಿಗಂಗಿಲ್ಲ. ಇಲ್ಲಿ ಪ್ರಮಾಣ ಪತ್ರ ಕೊಡೋದೈತಿ. ವಿಶ್ವ ದಾಖಲೆ ಆಗ್ತಕ್ಕಂಥ ಕಾರ್ಯಕ್ರಮ ಐತಿ. ಅದಕ್ಕೆ ಎಲ್ಲರೂ ಅದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟ ಮಾಡಿರಿ. ಅಂದ್ರೆ ಇದು ಸರ್ಟಿಫಿಕೇಟ್ ಕೊಟ್ಟಂಗೆ ಐತಿ ನಿಮಗೆ ಜೀವನದಾಗ. ಇದೊಂದು ಸಮವಶರನ್ನ ನೀವು ಪ್ರವೇಶ ಮಾಡಿರಿ, ಪೂಜಾ ಆರಾಧನಾ ಮಾಡಿರಿ, ಭಾವಶುದ್ಧಿ ಭಕ್ತಿ ಮಾಡಿರಿ ಅಂದ್ರೆ ಸಾಕ್ಷಾತ್ ಜೀವನ ಸಮವಶರನ್ನ ಮುಂದಿನ ಕಾಲದಾಗ ಅರ್ಥಾತ್ ಇಂದ್ರಿಯಾಗಿ ಬರೀ, ಇಂದ್ರಾಯಣಿಯರೇ ಆಗಿ ಬರೀ, ಸ್ವರ್ಗದಿಂದ ಬರೋಕ್ಕಾಗ್ಲಿಕ್ಕಂದ್ರೆ ಭೂಮಿ ತಲೆ ಮ್ಯಾಗ ಪುರುಷ ಪರ್ಯಾದ ಮನುಷ್ಯ ಪರ್ಯಾದಾಗ ಜನ್ಮ ತೊಗೊಂಡಿರಿ ಅಂದ್ರೆ ಆವಾಗ ನಿಮಗೆ ಜಾತಿ ಸ್ಮರಣ ಆಗ್ತೈತಿ. ಪೂರ್ವಭಾವದಾಗ ನಾವು ಹಿಂಗೆ ಮನುಷ್ಯ ಭಾವದಾಗಿದ್ದೀವಿ, ಬದ್ರಿಗಿರಾಗಿ ವಿಧಾನ ಮಾಡಿದ್ದೀವಿ, ಅದರ ಪ್ರತಿಫಲ ನಮಗೆ ದೇವಗತಿ ಬಂದಾತು. ಆ ಜಾತಿ ಸ್ಮರಣ ಭಗವಂತರ ಪೂಜಾ ಅರ್ಚನೆ ಮಾಡುವಂಥ ಪರಮ ಸೌಭಾಗ್ಯ ನಿಮ್ಮ ಪ್ರಾಪ್ತ ಆಗ್ಬೋದು. ಮತ್ತು ಜೈನ್ ಸಿದ್ಧಾಂತದ ನೇಮ ಐತಿ. ಯಾವುದು ಭವ್ಯತಿ ಅದ ಜೀವಕ್ಕನ ಇಂಥ ಒಂದು ಶ್ರೇಷ್ಠ ಕಾರ್ಯದ ಭಾಗ ತೊಗೊಳ್ಳೋಂಥ ಭಾಗ ಸಿಗ್ತೈತಿ. ಅಭವ್ಯ ಜೀವಕ್ಕೆ ಕರೋಡ್ ಸಂಪತ್ತಿ ಇದ್ರೂ ಅದಕ್ಕೆ ಭಾವ ಆಗೋದಿಲ್ಲ. ಸಂಪತ್ತಿ ಆತ್ಮನ ಕಲ್ಯಾಣಕ್ಕೆ ಕಾರಣ ಅಲ್ಲ, ಸಂಪತ್ತಿ ವಿಪತ್ತಿಗೂ ಕಾರಣ ಆಗ್ಬೋದು.
ಖರೆ ಸಂಪತ್ತಿ ಸದುಪಯೋಗ ಮಾಡ್ರೆ ಸದ್ಗತಿ ಪರಮಗತಿ ಕಾರಣ ಆಗ್ತದೆ. ಅಂಥ ಸದುಪಯೋಗ ಮಾಡ್ಕೊಂಥ ಸುಸಂಧಿ ಸುಯೋಗ ಸುವರ್ಣ ಒಂದು ಸೌಭಾಗ್ಯ ನಿಮಗೆ ಕೈ ಮಾಡಿ ಕರ್ಯಾಕತೈತಿ. ಕಳ್ಕೊಂಡು ಹುಡ್ಕ್ಯಾಡಬೇಡ್ರಿ. ಎಲ್ಲರೂ ಅದ್ರಾಗ ಹೆಚ್ಚಿನ ಸಂಖ್ಯೆದಾಗ ನಾವು 1,008 ಲಿಮಿಟ್ ಇಟ್ಟಿಲ್ಲ. 6,300 ಆಗಲಿ 9,000 ಆಗಲಿ ಏನು ಸಮಯ ಇಲ್ಲ. ಭದ್ರಿಗೆ ಜಾಗ ಅಂತೂ ಕಡಿಮೆ ಇಲ್ಲ. ಎಷ್ಟೇ ಜನ ಕೂತ್ರು ಅದು ಬೆಳಗೋದು ವ್ಯವಸ್ಥೆ ಭದ್ರಿಗೆ ಇರೋಳ ಆಗ್ತೈತಿ. ಆ ರೀತಿ ವ್ಯವಸ್ಥೆ ನಿಯೋಜನೆ ಮಾಡೈತಿ. ಈಗ ನಂಗೆ ಸುಶಾಮದಿ 250-300 ಜನ ಅಂದಾಜು ನಮ್ಮ ನೋಂದಣಿ ಆಗ್ಯಾವ. ಹಳ್ಳಿಗಳ ಚಪ್ಪಾಳೆ ಬಾರ್ ಸಭೆ ಮಾಡಿರಿ. ತೇರ್ದಾಳ ಒಳಗೂ ಒಂದು 100 ಆದದ ಅಂದಾಜು ನನ್ನ ಲೆಕ್ಕಲಿ ಈಗ ಒಂದು 500 ತಕ್ಕರೆ ನಮ್ಮ ನೋಂದಣಿ ಆಗ್ಯಾವ. ಇನ್ನು ಟೈಮ್ ಐತೆ ನಮಗೆ. ಡಿಸೆಂಬರ್ 31ನೇ ತಾರೀಕು ತಕ್ಕ ನಿಮಗೆ ಅವಕಾಶ ಐತಿ ನಾಮ ಕೊಡಕ್ಕೆ, ಹೆಸರು ನೋಂದಣಿ ಮಾಡಕ್ಕೆ. ಅದಕ್ಕೆ ಮನ್ಯಾಗ ಚರ್ಚೆ ಮಾಡ್ಕೋರಿ. ಭಾಳ ದೊಡ್ಡ ಅಮೌಂಟು ಇಲ್ಲ. ಇದು ಪರಮ ಸೌಭಾಗ್ಯ ಐತಿ. ಮತ್ತು ರೂಲ್ಸ್ ಅಷ್ಟೊತ್ತು ನಿಮಗೆ ಹಾತ್ ಕರಗ ಯಾರಿಗೆ ಕಂಪಲ್ಸ್ರಿ ಬೆಳಗಾವ್ರಿಗೆ ಹೇಳ್ತೈತಿ. ಮತ್ತು ಯಾರು ಉಳ್ಕ ಸಾಮಾನ್ಯ ಕೊಂಡ್ರವ್ರು ಸಾಮಾನ್ಯ ಸಭಾದಾಗ ಕೂತು ಬೆಳಗಾವ್ರದಾರಿ ಅವ್ರಿಗೆ ಕಂಪಲ್ಸರಿ ವೈಟ್ ಸಾಡಿ ಅದು ಕಾಟನ್ದಿರಬೇಕು. ಇಷ್ಟ ಅದು ನೀವು ಮೊದಲು ತೊಗೊಂಡ್ರೆ ಇರ್ಬೋದು, ಅರಿಕಾ ಸಾಡಿ ಇರ್ಬೋದು, ಇವೆಲ್ಲ ನಡೀತಾವೆ. ಮತ್ತು ಒಳಗೆ ಏನು ಮೇನ್ ಐತಿಲ್ಲ ಮೇನ್ ಪದಾರ್ಥ ಸೊಳಗೆ ಕಂಪಲ್ಸರಿ 10 ಗಂಟೆಗೆ ಸಹಸ್ರನಾಮ ಸ್ತೋತ್ರ ಚಾಲು. ಅದರರ್ಥ ನೀವು 9ಕ್ಕೆ ಬಂದು ಕೂತಿರಿ. ಮತ್ತು 7 ಗಂಟೆಗೆ ಬರಬೇಕು. ಅದಕ್ಕಿಂತ ಮೊದಲು ಅಭಿಷೇಕ, ಶಾಂತಿದಾರ, ಪೂಜೆನ ಸಮೌಷರನ ಪೂಜಾ, ಗಂಧರ್ ಪೂಜಾದು ಆಗಾಗ್ತೈತಿ. ಜೀವನ ಸಮೌಷರಿಂದ ಭಗವಂತರ ಪೂಜಾ, ಜಿನವಾಣಿ ಪೂಜಾ, ಗಂಧರ್ ಪೂಜಾ ಮಾಡೋ ಸಿಕ್ತಂದ್ರೆ ನಿಮ್ಮಂಥ ಭಾಗ್ಯಶಾಲಿನೇ ಯಾರಿಲ್ಲ. ಕಳ್ಕೊಂಡು ಹುಡ್ಕ್ಯಾಡಬೇಡ್ರಿ. ಮುಂಜಾನೆ ಲಘು ಬರ್ದ ನಾಷ್ಟಾ ದೇವಸ್ಥಾನ ಇರ್ತೈತಿ, ಊಟದ ದೇವಸ್ಥಾನ ಐತಿ. ಕಾಳಜಿ ಮಾಡೋದು ಅವಶ್ಯಕತೆ ಇಲ್ಲ. ಕರೆಕ್ಟ್ ಮುಂಜಾನೆ 7 ಗಂಟೆ ಬಂದು ನಿಮ್ಮ ಅಡ್ವಾನ್ಸ್ ಸೂಚನೆ ಕೊಡ್ತೀವಿ ಯಾವ ಜಾಗದ ಯಾರು ಕೊಂಡಿರ್ಬೇಕು. ಮತ್ತು ಅದ್ರ ಸಲುವಾಗಿ ಕಮ್ಮಿ 9 ಶ್ರೀಫಲರೇ ತರೋದ. ಹೆಚ್ಚು ನಿಮಗೆ ಬಂದ್ರೆ ತೊಗೊಂಬರಿ. ಕಮ್ಮಿ 9 ಶ್ರೀಫಲರೇ ತರೋದ. ಒಂದು 45ರಿಂದ 54 ಆಗುವಷ್ಟು ಸಾಹಿತ್ಯ ತೆಗೆದುಕೊಂಡು ಬರೋದ. ಗೊತ್ತೈತಲ್ಲ. 45ರಿಂದ 54 ಆಗುವಷ್ಟು ಸಾಹಿತ್ಯ ಬಾದಾಮಿ ಇರ್ಬೋದು, ಅಕ್ಕಿರ್ಬೋದು, ಎಲ್ಲ ಪ್ರಾಸುಕ ದ್ರವ್ಯಗಳನ್ನು ತೆಗೆದುಕೊಂಡು ಬರೋದ. ಯಾರು ಆ 12,600 ರೂಪಾಯಿ ತುಂಬಾಕತ್ತೀರಿ ಸಭಾದಾಗ ದೇವಿ ಆಗಿ ಭಾಗ ತೊಗೊಳ್ತೀರಿ ಅವ್ರ ಸಲುವಾಗಿ ಅಷ್ಟು ಪಾತ್ರ ವ್ಯವಸ್ಥೆ ಮಾಡ್ತದೆ. ಪಾತ್ರದ ಕೊಡುವಂಥದ್ದು ಮತ್ತು ದ್ರವ್ಯಗಳನ್ನು ನೀವು ತೆಗೆದುಕೊಂಬರ್ದು ಅವತ್ತು. ಯಾಕಂದ್ರೆ ಭಾಳ ಕಾಸ್ಟ್ಲಿ ಚಲೋ ಪೈಕಿ ತರಿಸುವಂಥ ವ್ಯವಸ್ಥೆ ನಿಮಗೆ ಸಾಡಿ ಇರ್ಬೋದು, ಕಿರೀಟ ಇರ್ಬೋದು, ಹಾರ ಇರ್ಬೋದು. ಆ ಸ್ವರ್ಗದ ವೈಭವನ ಈ ಕಣ್ಣು ಮುಂದೆ ನಮ್ಗೆ ನೋಡೋಕೆ ಸಿಗಬೇಕು. ಆ ರೀತಿ ಒಂದು ನಿಯೋಜನೆ ನಡೆದದ. ಅದಕ್ಕೆ ಆ ಕಾರ್ಯ ಸಲುವಾಗಿಯೂ ಯಾರ್ಯಾರು ಸೇವಾ ಮಾಡೋ ಒಬ್ಬಿರ್ತಾರೆ. ನೀವು ದಾನ ರೂಪದಾಗ ಚೈತ್ರಕ್ಷ ಇರ್ಬೋದು, ಚೈತಾಲಯ ಇರ್ಬೋದು. ಪುಷ್ಪಾರ್ಚನೆ ಸಲುವಾಗಿ ಅಂತೂ ಪ್ರತಿಯೊಬ್ಬರಿಗೂ 1,008 ಲವಂಗ ಅಂತೂ ಫಿಕ್ಸ. ಬಾಕಿ ದ್ರವ್ಯ